ಶಬಾಷ್, ಸಖತ್ ಸಾಂಗ್, ಸಖತ್ ಚಿಂದಿ ಆಗಿತ್ತು. ಲೈಕ್ ಇಟ್, ಐ ಲೈಕ್ ಇಟ್. ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಟ್ರೈ ಮಾಡಿದೆ, ಸೂಪರ್. ಐ ಲೈಕ್ ದಟ್ ಟು, ವೆರಿ ಗುಡ್. ವೆರಿ. ಅಯ್ಯ ಎಲ್ಲೋದ್ರಪ್ಪ ಅಯ್ಯಪ್ಪ? ಎಲ್ರಿ ಇವ್ರು? ನಮ್ ದಯಣ್ಣ ನೆಕ್ಸ್ಟ್ ವೀಕ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟೋದ್ರು. ಮತ್ತೆ ಯಾವ್ದೋ ಕಾಸ್ಟ್ಯೂಮ್ ಚೇಂಜ್ ಏನಾರು ಹೋಗಿರ್ಬೋದೇನು? ಅಯ್ಯಪ್ಪ ಹೋಗಲಿ. ಹೌದ್, ನಮ್ ಇಜಿಲಾದ್ ಏನು, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನು ಗೊತ್ತಾಯ್ತಲ್ವಲ್ಲ? ನೀವ್ ಕಳಿಸ್ಬಾರ್ದಿತ್ತು ಜಿ. ಇರು ಫೋನ್ ಮಾಡ್ತೀನಿ, ನೀನು ಕೇಳಿಸ್ಕೊ, ಲೌಡ್ ಸ್ಪೀಕರ್ ಹಾಕ್ತೀನಿ. ಎಸ್. ನೀವು ಕರೆ ಮಾಡಿದ ಚಂದಾದಾರರು ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆ ಕಡೆಗೆ ಮತ್ತೆ ಎಸ್ಕೇಪ್ ಆಗಿದ್ದಾರೆ. ದಯವಿಟ್ಟು ಮತ್ತೆ ಪ್ರಯತ್ನಿಸಬೇಡಿ. ಪದೇ ಪದೇ ತೀರ್ಥಹಳ್ಳಿ ಆಸ್ಪತ್ರೆಗೆ ಹೋಯ್ತವ್ರೆ ಅಂದ್ರೆ ಗ್ಯಾರಂಟಿ ಏನೋ ಮ್ಯಾಟ್ರ್ ಇದೆ. ಇದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ಬೇಕಾಗಿದೆ. ನಮ್ ದಯಣ್ಣನಿಗೆ ಫೋನ್ ಮಾಡೋಣ. ಕಂಡೋರ್ ಮನೆಗ? ಯಾರ ಮನೆಗಮ್ಮ? ಹೇಳಿಲ್ವೇನ್ರಿ ಕಂಡೋರ್ ಮನೆಗೆ ಅಂತ? ಇಡ್ರಿ ಫೋನು. ವಾಯ್ಸ್ ಕಾಲಲ್ಲಿ ಇರೋನು ಬೈತಾವಳು. ಅಲ್ಲ, ಇವಾಗ ದಯಣ್ಣ ಇಲ್ಲ, ಇಜಿಲ ಇಲ್ಲ, ಇವಾಗ ಎಂತ ಮಾಡೋದು ನಾವು? ಯಾರಾದ್ರೂ ಅಲ್ಲಿ ಬೇಕೇ ಬೇಕು. ಹೌದು. ಏನು ಏನು ನಾನೇ ಹೋಗಿ ಕೂತ್ಕೊಳ್ಳ ಅಂತ ನೋಡ್ದೆ. ಬೇಡ ಬೇಡ ನೀನ್ ಬೇಡ ಬೇಡ ಬೇಡ. ನೀನ್ ದಯವಿಟ್ಟು ಬೇಡ ಬೇಡ ಬೇಡ. ಹಾ, ಡೈಲಾಗ್ ಬೇಡ. ನೀನ್ ಕೂತ್ಕೊಳ್ಳಿ. ಆಯ್ತು. ಅಲ್ಲಿ ಯಾರನ್ನ ಕೂರ್ಸೋದು ಏನ್ ಕತೆ ನಾನ್ ತಲೆ ಕೆಡಿಸ್ಕೋತೀನಿ. ಹಲೋ ಸುಜಾ, ಯೋಚನೆ ಮಾಡ್ಬೇಡ, ನಾನ್ ಬರ್ತಾ ಇದ್ದೀನಿ. ಇದ್ಯಾರು ಇದು ಅಶರೀರವಾಣಿ? ಬರೀ ವಾಯ್ಸ್ ಕೇಳಿಸ್ತಾ ಇದೆ. ಏಯ್ ಚಿರು, ಎಂಟ್ರಿಗೆ ಒಂದು ಬ್ಯೂಟಿಫುಲ್ ಸಾಂಗ್ ಹಾಕಮ್ಮ. ತಾರಮ್ಮ, ಏನ್ ನಮ್ ಮನೆಗೆ ಭಾಗ್ಯಲಕ್ಷ್ಮಿನೇ ಬಂದಂಗ ಆಯ್ತು. ವಾ, ಹಂಗನ್ಬಿಟ್ಟು ವರ ಏನು ಕೇಳ್ಬೇಡ ಸುಜಾ. ತಲೆನೇ ಕೆಡಿಸ್ಕೋಬೇಡಿ, ನಾವು ಹೊರಗಿರೋ ಎಲ್ಲ ಕೇಳಲ್ಲ. ಪಿಂಕ್ ಕಲರ್ ನೋಟ್ ಬಿಟ್ರೆ ಬೇರೆ ಏನು ಬೇಡ. 2,000 ಅದೇ ಅದಿದ್ರೆ ಸಾಕು ನಮ್ಗೆ. ಹೇಳು. ಹೌದು, ಏನು ನಮ್ಮ ತಾರಮ್ಮ ಅವರು ಇವತ್ತು ಈ ಕಡೆ ಬಂದಿದ್ದು? ಏನಿಲ್ಲ, ಅದೇ ನಿಮ್ಮ ಇಜ್ಜಿಲ ನನ್ನ ಅಜ್ಜಿತ ಇಜಿಲ್ಲ. ಹೌದು, ನನ್ನ ಹತ್ರ ಚೀಟಿ ಕಟ್ತಾ ಇದ್ದ. ಏನು ಅರ್ಜೆಂಟ್ ಅಂತೇಳಿ ದುಡ್ಡು ಇಸ್ಕೊಂಡು ಹೋದ. ಇನ್ನು 3-4 ಕಂತುಗಳು ಕಟ್ಟಬೇಕು. ಅವನ್ ಕಟ್ತಾನೋ ಇಲ್ವೋ ಅಂತ ಡೌಟ್. ಇಲ್ಲಿ ಬಂದೇ ಬರ್ತಾನೆ ಅಂತ ಇಲ್ಲಿ ಬಂದ್ಬಿಟ್ಟೆ. ಶಾಬಾಷ್. ಅಲ್ಲ, ಇದು ಓಕೆ, ಅವರು ಕಟ್ತಾರೋ ಇಲ್ವೋ ಅದು ಆಮೇಲೆ ಯೋಚನೆ ಮಾಡೋಣ. ನೀವ್ ಯಾವಾಗ ಚೀಟಿ ವ್ಯವಹಾರ ಶುರು ಮಾಡ್ಬಿಟ್ರಿ? ಸೈಡ್ ಬಿಸ್ನೆಸ್. ಓ ಮೈ ಗಾಡ್, ಸೈಡ್ ಬಿಸ್ನೆಸ್, ವೆರಿ ಗುಡ್, ಐ ಲೈಕ್ ಇಟ್. ಅವ್ನ್ ಬರೋವರೆಗೂ ನಾನು ಆ ಸೀಟ್ ನಾನು ಇಟ್ಕೊಳ್ತೀನಮ್ಮ. ಮ್ಯಾಟ್ರ್ ಇಲ್ಲಿದೆ. ಈಗ ನೀವು ಅಲ್ಲಿ ಕೂರ್ತೀರಾ ಅನ್ನೋದು ನಮಗೆ ಬಹಳ ಸಂತೋಷ. ಆದ್ರೆ ಈ ಜಿಲ್ಲಾ ಬಗ್ಗೆ ನಮ್ಗೆ ತುಂಬಾ ಅನುಮಾನದ ಹುತ್ತುಗಳು ಬೆಳ್ಕೋತಾ ಇದೆ. ಅಲ್ಲ, ಅವರು ಹೋಗುವಾಗ ನಿಮ್ಗೆ ಏನಾದ್ರು ಕಾರಣ ಹೇಳ್ಬಿಟ್ಟೋದ್ರ? ಕಾರಣ ಏನು ಹೇಳಿಲ್ಲ. ನಮ್ಮ ಮನೇಲಿ ವರ್ತನೆಗೆ ಬರುತ್ತೆ ಹೂವ, ಅದನ್ನು ಎತ್ಕೊಂಡು ಹೋದ. ಇದ್ರ ದುಡ್ಡು ಯಾವಾಗ ಕೊಡ್ತೀವೋ ಅಂತ ಕೇಳ್ದೆ. ಅದ್ರ ಜೊತೆಗೆ ಇದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ದ. ಚೀಟಿ ಜೊತೆಗೆ ಹೂವ ಬೇರೆ ಎತ್ಕೊಂಡು ಹೋದ್ರ? ಮಲ್ಲಿಗೆ ಹೂವ? ಹೂ ಕಣ, ಅದೊಂದು 50 ಎತ್ಕೊಂಡು ಹೋಗಿ, ಇದಕ್ಕೊಂದು 50. ಏನ್ 150 ರೂಪಾಯಿದು ಹೂವ ತಗೊಂಡು ಎಲ್ಲಿಗೆ ಹೋದ್ರು ಯಾರು ಗೊತ್ತು? ಅದೇ ತಾನೇ ಒಂದ್ ಬಿಸ್ನೆಸ್. ಮೊಬೈಲ್ ಅಲ್ಲಿ ಬೇರೆ ಫೋನ್ ಮಾಡಿದ್ರೆ ತೀರ್ಥಹಳ್ಳಿಗೆ ಹೋಗಿದ್ದಾರೆ ಅಂತ ಬರ್ತಾ ಇದೆ. ತೀರ್ಥಹಳ್ಳಿಗ? ಅದೊಂದು ರೆಕಾರ್ಡ್ ಮಾಡಿ ಬಿಟ್ಬಿಟ್ಟಿರ್ತಾನೆ ಕಣು. ಓಕೆ, ಈಗ ನಮ್ಮ ಇಜ್ಜಿಲ ಬರೋವರೆಗೂ ನೀವ್ ಅಲ್ಲಿ ಕೂರ್ತೀರಾ? ಎಸ್. ಓಕೆ, ವೆಲ್ಕಮ್, ತುಂಬಾ ಸಂತೋಷ. ಥ್ಯಾಂಕ್ ಯು. ಬನ್ನಿ 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 ಬನ್ನಿ. ಹಲೋ 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 ಹಲೋ. ಏನ್ ಹೇಳಿದ ತಕ್ಷಣ ಹೋಗ್ಬಿಡ್ತಾ ಇದೀರಾ? ಇದೇ ಖುಷಿಲಿ ನಿಮ್ಮ ಬ್ಲೌಸ್ ಕಲರ್ ಮ್ಯಾಚಿಂಗ್ ಒಂದ್ 2-3 ನೋಟು ನೋಡ. ಇದೇ ಬೇಡ ಅಂದೆ. ನನ್ಗೆಲ್ಲ ಹಂಗೆಲ್ಲ ಕೇಳಂಗಿಲ್ಲಪ್ಪ. ನನ್ಗೆಲ್ಲ ತಗೊಳೋದಷ್ಟೇ ಕೊಡೋದ್ ಗೊತ್ತಿಲ್ಲ. ಇಲ್ಲಿ ಬಿಡಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಈ ಅಭ್ಯಾಸವನ್ನ ನಾವಿಲ್ಲಿ ಮರೆಸ್ತೀವಿ. ಯಾಕೆ? ನೀವು ಕೊಡೋದನ್ನು ಕಲ್ತ್ಕೋತೀರಾ ಇಲ್ಲಿ. ನಗಂತೂ ಫುಲ್ ಕೊಡ್ತೀನಿ ಸುಜಾ. ಓಕೆನಾ? ಓಕೆ, ಆಗ್ಬೋದಲ್ಲಿ ಹೋಗಿಪ್ಪ. ಆಶೀರ್ವಾದ ನಿಮ್ದು. ಆಸನವನ್ನ ಅಲಂಕರಿಸಿ. ಇಷ್ಟು ದಿನ ಸೀಟಲ್ಲಿ ಒಂದು ಲಕ್ಷ್ಮಿ ಕಳೆ ಕಾಣಿಸ್ತಾ ಇರ್ಲಿಲ್ಲ, ಹಿಂದ್ಗಡೆ ಕಾಣಿಸ್ತಾ ಇತ್ತು. ಸೀಟಲ್ಲಿ ಲಕ್ಷ್ಮಿ ಕಳೆ ಇರ್ಲಿಲ್ಲ. ಆದ್ರೆ ಇವತ್ತು ತಾವು ಬಂದು ಅಲ್ಲಿ
ಆ ಸೀಟನ್ನ ಅಲಂಕರಿಸಿರೋದು ನಮ್ಗೆ ಬಹಳ ಖುಷಿ ಆಗ್ತಿದೆ. ಈಗ ಒಂದು ಡೌಟ್ ಇದೆ, ಹೇಳಿ. ನಮ್ಮ ಇಜಿಲಾ ಅವರಿಗೆ ಹಿಂದ್ಗಡೆ ಹೆಣ್ಮಕ್ಳಿದ್ರೆ ಸ್ವಲ್ಪ ಜೋಶ್ ಇತ್ತು, ಹಾ. ಇವಾಗ ನಿಮ್ಗೆ ಹೆಣ್ಮಕ್ಳು ಹಿಂದೆ ಇರ್ಬೇಕಲ್ಲ ಹುಡುಗರನ್ನ ಕೂರೋದಕ್ಕೆ ಕೇಳಲ್ಲ? ಎಲ್ಲಾರು ಇದಾರಲ್ಲೋ. ಹಾ ಅಲ್ಲ ಹಿಂದ್ಗಡೆ ಇಡೀ ಕರ್ನಾಟಕವೇ ಇದೆ. ಸೂಪರ್ ತಾರಮ್ಮ, ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ರಿ? ಫೈನ್. ಸೂಪರ್. ಹಾಯ್ ಮಿಸ್ಟರ್ ಲೋಕೇಶ್. ಹಾಯ್ ಮಿಸ್ಟರ್ ಲಂಕೇಶ್ ಅವರ ತಾಯಿಯ ಅಂಗಡಿಯಲ್ಲಿ ಸೀರೆ ತಗೋತಾ ಇದ್ದ ತಾರಮ್ಮ. ಹಾಯ್ ಇಜಿಲಾ ಹತ್ರ ಚೀಟಿ ಕಟ್ಟಿಸ್ಕೊತಾ ಇರೋ ತಾರಮ್ಮ. ಅಲ್ವಾ, ಕರೆಕ್ಟ್, ಅದು ವೆಲ್ಕಮ್ ಚೀಟಿ ದುಡ್ಡಿಗೆ ವಸೂಲಿಗೆ ಬಂದಿರೋ ತಾರಮ್ಮ. ವೆಲ್ಕಮ್ ನನ್ಗೆ ಹೋಗ್ಬೇಕಾದ್ರೆ ಇದೊಂದು ಲಾಸ್ಟ್ ಹೇಳ್ಬಿಡ್ತೀನಿ. ವೆಲ್ಕಮ್ ಶೋ ಮುಗಿಯೋದ್ರೊಳಗಡೆ ನಂಗೆ 50,000 ರೂಪಾಯಿ ಕೊಡೋ ತಾರಮ್ಮ. ಅಯ್ಯೋ ನನ್ ಮಗನೇ, ಇದು ಸ್ವಲ್ಪ ಜಾಸ್ತಿ ಆಯ್ತು, ಎಡಿಟ್ ಮಾಡ್ಕೊಂಬಿಡಮ್ಮ. ಇಲ್ಲ ಇದಿರುತ್ತೆ. ಬೇಡ. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್. ಸೂಪರ್. ಅದೇನ್ ಸುಸ್ಸು ಅಂತ್ಯಾ? ಮೈಕ್ ಆನ್ ಆಗಿತ್ತು, ನೀನೇ ಸುಸ್ಸು ಅಂದಿದ್ದು. ಸೂಪರ್. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಸೂಪರ್ ಸೀಸನ್ ನಮಗೂ ಸ್ಪಾರ್ಕ್ ಬಂದಿದೆ. ನಾವು ಹಂಗೆ ಸೂಪರ್ ಸೀಸನ್. ಮಜಾ ಟಾಕೀಸ್ ಅಲ್ಲಿ ನೋಡಿ, ಇವತ್ತು ತಾರಮ್ಮ ಬಂದಿರೋದ್ರಿಂದ ತುಂಬಾ ಸ್ಪೆಷಲ್. ಯಾಕಂದ್ರೆ ಅವ್ರಿಗೆ ಮಜಾ ಟಾಕೀಸು ತುಂಬಾ ಒಂಥರ ಹೆಂಗೆ ಅಂದ್ರೆ ವೆರಿ ಆನೆಸ್ಟ್ ಫಾಲೋವರ್. ಪ್ರತಿಯೊಂದು ಎಪಿಸೋಡ್ದು ಹೈ ಪಾಯಿಂಟ್ಸ್ ಅನ್ನ ನಂಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಅಂತ. ಆಮೇಲೆ ಅವ್ರಿಗೆ ಕಲರ್ಸ್ ಕನ್ನಡ HD ನೋಡಕ್ಕೆ ತುಂಬಾ ಇಷ್ಟ ಅವ್ರಿಗೆ. ಯಾಕಂದ್ರೆ ಅವ್ರು ಸಣ್ಣ ಕಾಣಿಸ್ತೀನಿ. ಕರೆಕ್ಟ್ ಕಣು ಅಲ್ವಾ? ಗೊತ್ತು ನನಗೆ. ಓಕೆ, ಈಗ ಮಜಾ ಟಾಕೀಸ್ಗೆ ಬರ್ತಿರೋ ಅಂತ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರ ಬಗ್ಗೆ ಒಂದು ಸಣ್ಣದಾದಂತ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ. ಕ್ರಿಕೆಟ್ ಅಂದ್ರೆ ನಮ್ಮ ದೇಶದಲ್ಲಿ ಯಾರಿಗೆ ತಾನೇ ಇಷ್ಟ ಇಲ್ಲ? ಚಿಕ್ಕ ವಯಸ್ಸಿನ ಮಗುವಿಂದ ಹಿಡಿದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ವಾಕಿಂಗ್ ಹೋಗುವಂತ ವಯಸ್ಕರು ಇದಾರಲ್ಲ, ಅವ್ರಿಗೂ ಅಷ್ಟೇ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ತೊಟ್ಲಲ್ಲಿ ಅಳ್ತಾ ಇರೋ ಮಗು ಕೈಗೆ ಗಿಲ್ಗಿಚ್ಚಿ ಕೊಟ್ರು ಅದೊಂದ್ ಸ್ವಲ್ಪ ಸುಮ್ನಾಗಲ್ಲ. ಅದೇ ಬ್ಯಾಟು ಬಾಲ್ ಕೊಟ್ರೆ ಎಷ್ಟೋ ಮಕ್ಳು ಟಪಕ್ ಅಂತ ಮಾಡೋದನ್ನೇ ನಿಲ್ಸ್ಬಿಡುತ್ತೆ. ಭಾನುವಾರ ಆದ್ರೆ ಸಾಕು, ಬೆಳಗ್ಗೆನೆ ಅಕ್ಕಪಕ್ಕದಲ್ಲಿರೋ ಅಂತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಫೀಲ್ಡ್ ಹುಡ್ಕೊಂಡು ಕ್ರಿಕೆಟ್ ಆಡಕ್ ಹೋಗದೆಯ. ಬೇಸಿಗೆ ರಾಜ್ಯದಲ್ಲಂತೂ ರೋಡಲ್ಲೂ ಗಲ್ಲಿ ಕ್ರಿಕೆಟ್ ಸ್ಟಾರ್ಟ್ ಆಗೋಗಿರುತ್ತೆ. ಎಲ್ಲಿ ನೋಡಿದ್ರು ಕ್ರಿಕೆಟ್ ಅಲ್ವಾ? ಅದೇ ತರ ನಮ್ಮ ಸಿನಿಮಾದವರು ಕೂಡ ನಿಜ ಜೀವನದಲ್ಲೂ ಕ್ರಿಕೆಟ್ ಆಡ್ತಾರೆ. ಅದು ಏನು ಅಂದ್ರೆ ಅದರಲ್ಲಿಯೂ ಬಹಳ ಒಂದು ಯುನೀಕ್ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಆಗಿರುವಂತ ಒಂದು ಟೂರ್ನಮೆಂಟೇ KCC ಅಂದ್ರೆ ಕನ್ನಡ ಚಲನಚಿತ್ರ ಕಪ್. ಸೊ ಇದು ಆಲ್ರೆಡಿ ಒಂದು ಏನಂದ್ರೆ ಒಂದು ಟೂರ್ನಮೆಂಟ್ ಆಗಿದೆ. ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ, ಸಖತ್ ತರಲೆ ಮಾಡಿದ್ವಿ. ಬಟ್ ಈಗ KCC ಇನ್ನೂ ಒಂದು ಹಂತಕ್ಕೆ ಬೆಳೆದಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇನ್ನೇನು 8ನೇ ತಾರೀಕು ನಮ್ಮ KCC ಸ್ಟಾರ್ಟ್ ಆಗ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಹಳ ದೊಡ್ಡ ಒಂದು ಟೂರ್ನಮೆಂಟ್, ಯಾವ ಟೂರ್ನಮೆಂಟ್ಗೂ ಕಮ್ಮಿ ಇಲ್ದಿರೋ ತರ ನಮ್ಮ KCC ಶುರು ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅವರ ತಯಾರಿಗಳು ಹೇಗಿದೆ ಎಲ್ಲದನ್ನು ಕೇಳೋಣ. KCC ಅಲ್ಲಿ ಆಡ್ತಿರುವಂತ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು, ಸಿನಿಮಾ ನಟರು ಎಲ್ಲರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಮದರಂಗಿ ಕೃಷ್ಣ, ಪಟ್ರೆ ಅಜಿತ್, ಪ್ರದೀಪ್, ಅಜಿತ್ ಜಯರಾಜ್ ಅಂಡ್ ಪೆಟ್ರೋಲ್ ಪ್ರಸನ್ನ. ಅಪ್ಪ ಒಬ್ಬನೇ ಬಂದಿದ್ಯಲ್ಪ, ಎಲ್ಲಪ್ಪ ನಮ್ಮ ಹುಡುಗರು ಬರ್ಬೇಕಂದಮ್ಮ. ಅಯ್ಯೋ ಎದುರು ಮ್ಯೂಸಿಕ್. ಸೃಜಾ, ಈ ಪ್ರಸನ್ನ ಒಡಸ್ಕೊಳ್ಳೋದ್ ನೋಡಿದೀನಿ, ಒಡೆಯೋದ್ ನೋಡಿದೀನಿ. ಈ ಡ್ಯಾನ್ಸಿಂಗ್ ಏನೋ ಇವತ್ತೇ ನೋಡಿದ್ದು. ಪ್ರಸನ್ನ ಮಾಸ್
ಅಲ್ಲ ಕಣ ಕೃಷ್ಣ, ಅಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ಚಪ್ಪಾಳೆ ಬರ್ತಾ ಇದೆಯಲ್ಲ. ಪ್ರಸಾದನ್ ಮುಂದೆ ಏನೋ ಸುಮ್ಮನೆ ಬಿಟ್ಟೆ. ಏ ಕೃಷ್ಣ ಸಪರೇಟ್ ಆಗಿ ಸಾಂಗ್ ಅಮ್ಮ. ನಾವೆಲ್ಲರೂ ಏಯ್, ಅವ್ನು ಡ್ಯಾನ್ಸ್ super ಮಾಡಿದೀವಿ, dancer. ಫೈಟ್ ಮಾಡಿದೀವಿ, ಆಕ್ಟ್ ಮಾಡಿದೀವಿ, ನೋಡಿದೀವಿ. ಪ್ರಸನ್ನ ನಾವು ಯಾವತ್ತು ಡ್ಯಾನ್ಸ್ ಮಾಡೋದು ಆ, ಅದೇ. ಅದಕ್ಕೆ ನಾನು ಮಾಡ್ಕೊಂಡ್ಬಿಟ್ಟೆ. ಅಪ್ಪ ಏನ್ ತಿನ್ಕೊಂಡ್ ಬಂದಪ್ಪ? ಈಗ ಒಂದ್ ಕೆಲಸ ಮಾಡೋಣ, ಎಲ್ಲ ತುಂಬಾ ಜನ ಬಂದಾಗ ನಾವು ಟೋಕನ್ ಸಿಸ್ಟಮ್ ಮಾಡ್ತೀವಿ, ಹಾ. ಆಯ್ತಾ? ಹಾ. ಟೋಕನ್ ನಂಬರ್ 1, ಟೋಕನ್ ನಂಬರ್ 2, ಟೋಕನ್ ನಂಬರ್ 3, ಟೋಕನ್ ನಂಬರ್ 4, ಟೋಕನ್ ನಂಬರ್ 5. Okay. ಬನ್ನಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ. ಬೇಡ, ಒಂದೇ ಸಾಂಗ್ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು 4 ಸ್ಟೆಪ್ ಹಾಕ್ಬಿಟ್ಟು ಅಲ್ಲಿ ಬಂದು ಕೂತ್ಕೋಬೇಕು. ಓಕೆ ಓಕೆ, ರೆಡಿ? ಟೋಕನ್ ನಂಬರ್ 1 ಇರೋ, ಮ್ಯೂಸಿಕ್ ಹಾಕೋ. ಹೇ ಪೆಟ್ರೋಲ್, ಲೈಫ್ ಅಲ್ಲಿ ಒಂದ್ ಚಾಲೆಂಜ್ ಕೊಡ್ತೀನಿ, ಆಯ್ತಾ? ಆ ಚಾಲೆಂಜ್ ನಾ ಗೆದ್ಬಿಟ್ರೆ ಏನ್ ಕೇಳ್ತೀಯ ನಾನು ಕೊಡ್ತೀನಿ ಚಿನ್ನ. ಕೊಡದಿರೋ ಪರವಾಗಿಲ್ಲ, ಹೇಳು ಗುರು. ಚಾಲೆಂಜ್ ಅಕ್ಸೆಪ್ಟೆಡಾ? ಬಾರ ಚರಣಾಲೇ.